ಇದೇನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ನಾನು ಸೌಂದರ್ಯ ಮೇಡಮ್ ಮುಂದೆ ನಿಲ್ಬೇಕಾ? ಹೌದು. ಬೇಡ ಮೇಡಮ್, ಅವರು ನಮ್ಮ ಮನೆ ಯಜಮಾನಿ. ಅವ್ರ ಮುಂದೆ ಹೆಂಗೆ ಎಲೆಕ್ಷನ್ಗೆ ನಿಲ್ಲಕ್ಕಾಗತ್ತೆ? ಜಾಜಿ, ಯಜಮಾನಿ ಕೆಲಸದವರು ಅದೆಲ್ಲ ಮನೇಲಿ ಇಲ್ಲಲ್ಲ. ಇದು ಲೇಡೀಸ್ ಕ್ಲಬ್, ಇದೊಂದು ಕಾಂಪಿಟೇಷನ್. ಜಾಜಿ, ನೀವೆಲ್ಲಿ ಸೌಂದರ್ಯ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತಿದ್ದೀರಾ ಅಂತ ಮರಿಬೇಡಿ. ಇದೆಲ್ಲ ನನ್ನ ಪ್ಲಾನ್. ನಿಮ್ಮ ಹತ್ರ ಇದ್ರ ಬಗ್ಗೆ ಕೇಳದೆ ನಿರ್ಧಾರ ತಗೊಂಡಿದ್ದಕ್ಕೆ ಸಾರಿ, ಬಟ್ ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಕಂಪೀಟ್ ಮಾಡಲೇಬೇಕು. ಇಲ್ಲಿ ಬರೀ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ಇರಬೇಕು, ಬೇರೆ ಏನಿಲ್ಲ. ಅವಕಾಶ ಯಾರನ್ನ ಹೇಗೆ ಹುಡ್ಕೊಂಡು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಜಾಜಿ. ಅವಕಾಶ ಸಿಕ್ಕಿದಾಗ ಬಿಡ್ಬೇಡಿ, ಅದನ್ನ ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ತಾಕತ್ನ ತೋರಿಸಿ. ಎಲ್ಲ ಪ್ಲಾನು ನೀನೇ ಮಾಡಿ ಏನು ಗೊತ್ತಿಲ್ಲದೆ ಇರೋಳ್ ಥರ ನನ್ನ ಮುಂದೆನೆ ನಾಟಕ ಮಾಡ್ಬಿಟ್ಟಿರ ತಿಶಾ. ವಾವ್, ವಂಡರ್ಫುಲ್. ಆದರೆ ಸತ್ಯ ಏನು ಅಂದರೆ, ನನ್ನ ಎದುರಿಗೆ ನೀನ್ ನಿಂತ್ರೆ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆ ಜಾಜಿನ ನಿಲ್ಲಿಸ್ತಿದ್ಯಾ. ನನ್ನ ಎದುರಿಗೆ ಯಾರೇ ನಿಂತರು ನಾನೇ ಗೆಲ್ಲೋದು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರೋದು ನಿಮ್ಗೆ. ಅದನ್ನ ಸುಳ್ಳು ಮಾಡಬೇಕು ಅನ್ನೋದೇ ನನ್ನ ಲೆಕ್ಕಾಚಾರ. ಏನಮ್ಮ ದಿಶಾ, ಸೌಂದರ್ಯನ ಮುಂದೆ ಜಾಜಿನ ನಿಲ್ಸಿ ಸೌಂದರ್ಯನ ಮರ್ಯಾದೆನ 3 ಕಾಸು ಹರಾಜ್ ಹಾಕ್ಬೇಕು ಅನ್ಕೊಂಡಿದೀಯಾ? ಆ ಥರ ಮಾಡಬೇಕು ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ಥರ ಹೇಳಿ ನೀವೇ ಅವ್ರ ಮರ್ಯಾದೆ ಹಾಳು ಮಾಡ್ತಿದ್ದೀರ. ಅಲ್ಲ, ಆ ಜಾಜಿ ಕ್ಲಬ್ ಮೆಂಬರ್ ಏನು? ಅವಳು ಹೇಗೆ ಎಲೆಕ್ಷನ್ಗೆ ನಿಲ್ತಾಳೆ? ಅವಳಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಜಾಜಿ ಆಲ್ರೆಡಿ ಕ್ಲಬ್ ಮೆಂಬರ್ ಆಗಿದೆ. ಯಾರು ಅವಳನ್ನ ಮೆಂಬರ್ ಮಾಡಿದ್ದು? ನಾನೇ. ಈ ಕ್ಲಬ್ಬಲ್ಲಿ ಹೈ ಪ್ರೊಫೈಲ್ ಇರೋರು ಮಾತ್ರ ಮೆಂಬರ್ಸ್ ಆಗ್ಬೋದು. ಜಾಜಿಗೆ ಆ ಥರ ಏನು ಪ್ರೊಫೈಲ್ ಇದೆ ಅಂತ ಅವಳನ್ನ ಮೆಂಬರ್ ಮಾಡಿದ್ರಿ? ಈ ಕ್ಲಬ್ ಮೆಂಬರ್ ಆಗೋದಕ್ಕೆ ಬರೀ ಹೈ ಪ್ರೊಫೈಲ್ ಬೇಕಾಗಿಲ್ಲ, ಆಡಳಿತ ನಡೆಸೋ ತಾಕತ್ತಿರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ದೂರದೃಷ್ಟಿ ಇರಬೇಕು. ಅದೆಲ್ಲ ಜಾಜಿ ಹತ್ರ ಇದೆ, ಅದಕ್ಕೆ ಅವ್ರನ್ನ ನಿಲ್ಸಿರೋದು.